ವೆಲ್ಕಮ್ ಬ್ಯಾಕ್. ಕೆಲವೇ ಕ್ಷಣಗಳಲ್ಲಿ ದೆಹಲಿಯಿಂದ ಬೆಂಗಳೂರಿನತ್ತ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರು ಹೊರಡ್ತಾರೆ. ಚಾರ್ಟರ್ಡ್ ವಿಮಾನದಲ್ಲಿ ಬೆಂಗಳೂರಿಗೆ ಪಯಣವನ್ನ ಬೆಳೆಸ್ತಾರೆ ಸಿದ್ದರಾಮಯ್ಯನವರು ಹಾಗೆ ಡಿಕೆ ಶಿವಕುಮಾರ್ ಅವರು. ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ರೀತಿಯಾದಂತಹ ಪ್ರಹಸನಗಳಾಯಿತು. ವೇಣುಗೋಪಾಲ್ ಅವರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಯಿತು. ಅದೆಲ್ಲ ಆಯಿತು, ಎಲ್ಲ ಸುಖಾಂತ್ಯ ಕಂಡಿದೆ. ಈ ಹಗ್ಗ ಜಗ್ಗಾಟ, ಈ ಕುರ್ಚಿಯ ಕಿತ್ತಾಟ, ಆ ಹಿನ್ನೆಲೆಯಲ್ಲಿ ಇವತ್ತು ಸಿಎಲ್ಪಿ ಮೀಟಿಂಗ್ ಇರೋದ್ರಿಂದ ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯನವರು ಒಟ್ಟೊಟ್ಟಿಗೆ ಒಂದೇ ವಿಮಾನದಲ್ಲಿ ಪಯಣವನ್ನು ಕೂಡ ಮಾಡ್ತಾರಂತೆ. ಸಂಜೆ 5:30 ಸುಮಾರಿಗೆ ಬೆಂಗಳೂರಿಗೆ ಆಗಮಿಸ್ತಾರೆ. ಇಬ್ಬರು ಕೂಡ ನಾಯಕರು ಒಟ್ಟಿಗೆ ಚಾರ್ಟರ್ಡ್ ವಿಮಾನದಲ್ಲಿ ಉಭಯ ನಾಯಕರು ಒಟ್ಟಿಗೆ ಪಯಣವನ್ನು ಬೆಳೆಸ್ತಾರೆ. ವೇಣುಗೋಪಾಲ್ ಅವರ ಮನೆಯಿಂದ ವೇಣುಗೋಪಾಲ್ ಅವರು ಒಂದೇ ಕಾರ್ನಲ್ಲಿ ಇಬ್ಬರನ್ನ ಕೂಡ ಕಳಿಸುವಂತಹ ಕೆಲಸವನ್ನ ಮಾಡಿದ್ರು. ಈಗ ಇಬ್ಬರು ನಾಯಕರು ಕೂಡ ತಮ್ಮ ಎಲ್ಲ ಮುನಿಸನ್ನ ಮರ್ತಿದ್ದಾರೆ ಅಂತ ಅನ್ಸುತ್ತೆ. ಒಟ್ಟಿಗೆ ವಿಮಾನದಲ್ಲಿ ಒಂದೇ ಚಾರ್ಟರ್ಡ್ ವಿಮಾನದ ಮುಖಾಂತರ ದೆಹಲಿಯಿಂದ ಬೆಂಗಳೂರಿಗೆ ಆಗಮಿಸ್ತಾರೆ. ಸಂಜೆ 7 ಗಂಟೆಗೆ ಬೆಂಗಳೂರಿನಲ್ಲಿ ಸಿಎಲ್ಪಿ ಮೀಟಿಂಗ್ ಇದೆ. ನಾನೇ ನಿನ್ನೆ ರಾತ್ರಿ 1 ಗಂಟೆಗೆ ನಾನೇ ಅಫಿಷಿಯಲ್ ಆಗಿ ಗವರ್ನರ್ಗೆ ಲೆಟರ್ ಬರೆದಿದ್ದೀನಿ. ಅಫಿಷಿಯಲ್ ಆಗಿ ನಾನೇ ಗವರ್ನರ್ಗೆ ಲೆಟರ್ ಬರೆದಿದ್ದೀನಿ. 12 ಗಂಟೆ 30 ನಿಮಿಷಕ್ಕೆ ಸ್ವೇರಿನ್ ಮಾಡಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಬರೆದಿದ್ದೀನಿ. ಎಲ್ಲ ನಮ್ಮ ಶಾಸಕಾಂಗ ಪಕ್ಷದ ಸಭೆನ ಕರೆದಿದ್ದೀನಿ. ಇವತ್ತು 7 ಗಂಟೆಗೆ, ಈಗ 3 ಗಂಟೆಗೆ ಹೋಗ್ತಾ ಇದ್ದೀವಿ. ತಿರ್ಗಾ ವಾಪಸ್ಸು ನಾಳೆ ಬರ್ತೀವಿ. ಶಾಸಕಾಂಗ ಸಭೆ ಮುಗಿಸ್ತೀವಿ. ಗವರ್ನರ್ಗೆ ಒಂದು ಅಫಿಷಿಯಲ್ ಆಗಿ ಯಾರು ನಮ್ಮ ಶಾಸಕಾಂಗ ಪಕ್ಷದ ನಾಯಕರು ಅಂತ ಏನು ನಾವು ಎಐಸಿಸಿ ತೀರ್ಮಾನ ಮಾಡಿದೆ ಆ ಲೆಟರ್ನ ಕೊಟ್ಬಿಟ್ಟು, ಈ ಪಕ್ಷಕ್ಕೆ ಜನ ಇಷ್ಟು ದೊಡ್ಡ ಅಧಿಕಾರ ನಮ್ಗೆ ಕೊಟ್ಟಿದ್ದಾರೆ. ಜನಕ್ಕೆ ವಾಪಸ್ ನಾವು ಅವ್ರಿಗೆ ಋಣ ತೀರಿಸಬೇಕು. ಸೊ ಪಕ್ಷಕ್ಕೆ ಬಿಟ್ಟಿದ್ದು 1 ಲೈನ್ ರೆಸಲ್ಯೂಷನ್ ಮಾಡಿ ಹೇಳಿದ್ದೀವಿ. 1 ಲೈನ್ ರೆಸಲ್ಯೂಷನ್ ಮಾಡಿ ಹೇಳಿದ ಮೇಲೆ ಪಕ್ಷ ಏನ್ ಹೇಳ್ತದೆ ಕೂತ್ಕೊಂಡು ರಾಹುಲ್ ಗಾಂಧಿ ಅವರು, ಖರ್ಗೆ ಸಾಹೇಬರು, ಸೋನಿಯಾ ಗಾಂಧಿ ಅವರು ಎಲ್ಲರೂ ಕೂಡ ಕೂತ್ಕೊಂಡು ಮಾತಾಡಿದ್ದಾರೆ. ಮಾತಾಡಿ ಏನ್ ಹೇಳ್ತಿದ್ದಾರೆ ಕೇಳ್ತೀವಿ ಅಂತ ಹೇಳಿದೀವಿ, ಕೇಳ್ತಾ ಇದೀವಿ ಅಷ್ಟೇ. ಕೆಪಿಸಿಸಿ ಅಧ್ಯಕ್ಷರಾಗಿದ್ದಂತಹ ಡಿಕೆ ಶಿವಕುಮಾರ್ ಅವರ ಮಾತುಗಳಿದು. ಸೊ ಎಲ್ಲವೂ ಕೂಡ ಹೈಕಮಾಂಡ್ ಏನ್ ಹೇಳುತ್ತೋ ಅದೇ ರೀತಿಯಲ್ಲಿ ನಾವು ಕೇಳ್ತೀವಿ ಅಂತ ಹೇಳಿದ್ವಿ. ಹಾಗಾಗಿ ಅದೇ ರೀತಿಯಾಗಿ ನಾವು ಇವತ್ತು ಪಾಲಿಸ್ತಾ ಇದ್ದೀವಿ. ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಏನ್ ಹೇಳ್ತಾರೋ ಅದೇ ರೀತಿಯಲ್ಲಿ ಪಾಲನೆ ಮಾಡ್ತಾ ಇದ್ದೀವಿ. ನಾನೇ ಮಧ್ಯಾಹ್ನ 1 ಗಂಟೆಗೆ ಗವರ್ನರ್ಗೆ ನಾನೇ ಒಂದು ಪತ್ರವನ್ನ ಕೂಡ ಬರೆದಿದ್ದೇನೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನೋ ಒಂದು ವಿಚಾರವನ್ನ ಡಿಕೆ ಶಿವಕುಮಾರ್ ಅವರು ಹಂಚಿಕೊಂಡ್ರು. ಇನ್ನು ಸಂಜೆ 7 ಗಂಟೆಗೆ ಸಿಎಲ್ಪಿ ಮೀಟಿಂಗ್ ನಡೆಯುತ್ತೆ. ಇವತ್ತು ಬೆಳಗ್ಗೆ ಹೈಕಮಾಂಡ್ ದೊಡ್ಡ ಮಟ್ಟದ ಸಂಧಾನದ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿತ್ತು. ಇಬ್ರು ಕೂಡ ನಾಯಕರನ್ನ ಒಟ್ಟಿಗೆ ಕೂರಿಸಬೇಕು, ಒಟ್ಟಿಗೆ ಸೇರಿಸಬೇಕು ಅಂತ ಹೇಳಿ ಕಳೆದ 3-4 ದಿನಗಳಿಂದಲಂತೂ ಈ ಕುರ್ಚಿ ಕಿತ್ತಾಟದಿಂದ ಪರಸ್ಪರ ಮುಖಾಮುಖಿಯಾಗಿರಲಿಲ್ಲ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಇಬ್ರು ಕೂಡ. ಆ ಹಿನ್ನೆಲೆಯಲ್ಲಿ ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಕೆಸಿ ವೇಣುಗೋಪಾಲ್ ಅವರ ನಿವಾಸದಲ್ಲಿ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಇತ್ತು. ಅದು ಸಕ್ಸಸ್ ಆಯಿತು, ಸಂಧಾನ ಸಕ್ಸಸ್ ಆಗಿದೆ. ಆ ಹಿನ್ನೆಲೆಯಲ್ಲಿ ಇಬ್ರು ನಾಯಕರು ಕೂಡ ನಾವಿಬ್ರು ಒಂದೇ ಅನ್ನೋದನ್ನ ಕೂಡ ತೋರಿಸಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಆದ ಹಿನ್ನೆಲೆ ರಾಜ್ಯಾದ್ಯಂತ ಕಾಂಗ್ರೆಸ್ನ ಕಾರ್ಯಕರ್ತರು ಸಂಭ್ರಮವನ್ನು ಆಚರಿಸ್ತಾ ಇದ್ದಾರೆ. ಕೊಪ್ಪಳ ಜಿಲ್ಲಾ ಕಾಂಗ್ರೆಸ್ನ ವತಿಯಿಂದ ಸಂಭ್ರಮಾಚರಣೆ ನಡೀತಾ ಇರೋದು. ಕೊಪ್ಪಳದ ಬಸ್ ನಿಲ್ದಾಣದ ಬಳಿ ಪಟಾಕಿಯನ್ನು ಸಿಡಿಸಿದ್ದಾರೆ. ಸಿಹಿ ತಿನಿಸಿ ಸಂಭ್ರಮಾಚರಣೆಯನ್ನ ನಡೆಸಿದರು. ಇನ್ನು ರಾಮನಗರದ ಚನ್ನಪಟ್ಟಣದಲ್ಲೂ ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರು ಸರ್ಕಾರ ಸುಸೂತ್ರವಾಗಿ ನಡೆಯಲಿ ಅಂತ ವಿಶೇಷವಾಗಿ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ. ಕೆಂಗಲ ಆಂಜನೇಯ ದೇವಸ್ಥಾನದಲ್ಲಿ ಕಾರ್ಯಕರ್ತರು ಈಡುಗಾಯಿಯನ್ನ ಹೊಡೆಯೋದರ ಮುಖಾಂತರ ವಿಶೇಷವಾಗಿ ಪೂಜೆಯನ್ನ ನೆರವೇರಿಸಿದ್ರು. ಇನ್ನು ಮತ್ತೊಂದು ಕಡೆ ಬೆಂಗಳೂರಿನ ಗಾಂಧಿನಗರದಲ್ಲಿ ಕರ್ನಾಟಕ ಕುರುಬರ ಸಂಘ ಪಟಾಕಿಯನ್ನು ಹೊಡೆದು ಸಂಭ್ರಮಾಚರಣೆಯನ್ನು ನಡೆಸಿದ್ದಾರೆ. ಗಾಂಧಿನಗರದಲ್ಲಿ ಸಿದ್ದರಾಮಯ್ಯ ಅವರ ಬೃಹತ್ ಕಟೌಟ್ಗಳನ್ನು ಹಾಕಿ ಶುಭಾಶಯವನ್ನು ಕೋರಿದ್ದಾರೆ. ಅಲ್ಲದೆ ಪಟಾಕಿಯನ್ನು ಸಿಡಿಸಿ ಸಿದ್ದು ಅಭಿಮಾನಿಗಳು ಖುಷಿಪಟ್ಟಿದ್ದಾರೆ. ಬೆಂಗಳೂರಿನ ಸಿದ್ದರಾಮಯ್ಯ ಅವರ ನಿವಾಸದ ಮುಂದೆ ಕೂಡ ಅಭಿಮಾನಿಗಳು ಖುಷಿಯನ್ನ ವ್ಯಕ್ತಪಡಿಸಿದ್ರು. ಪಟಾಕಿಯನ್ನ ಸಿಡಿಸಿ ಸಿಹಿಯನ್ನ ಹಂಚೋದ್ರ ಮುಖಾಂತರ ಸಿದ್ದರಾಮಯ್ಯನವರ ಅಭಿಮಾನಿಗಳು ಸಂಭ್ರಮ ಪಟ್ಟಿದ್ದಾರೆ. ಇನ್ನು ಅಭಿಮಾನಿಗಳಿಂದ ಸಿದ್ದರಾಮಯ್ಯನವರ ಭಾವಚಿತ್ರಕ್ಕೆ ಕ್ಷೀರಾಭಿಷೇಕ ಕೂಡ ನಡೆಯಿತು. ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಲ್ಲಿ ಸಿದ್ದರಾಮಯ್ಯನವರ ಭಾವಚಿತ್ರಕ್ಕೆ ಕ್ಷೀರಾಭಿಷೇಕವನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಸಿಎಂ ಆಗಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಅಭಿಮಾನಿಗಳ ಬಳಗದಿಂದ ನಗರದಲ್ಲಿ ಈ ರೀತಿಯಾಗಿ ಸಂಭ್ರಮವನ್ನು ವ್ಯಕ್ತಪಡಿಸುತ್ತಿದ್ದಾರೆ.
ಸಂಘದಿಂದ ಸಿದ್ದರಾಮಯ್ಯನವರಿಗೆ ಜೈಕಾರ ಬಂದಿದೆ. ಬೆಂಗಳೂರಿನ ಗಾಂಧಿನಗರದಲ್ಲಿ ಸಂಭ್ರಮಾಚರಣೆಯನ್ನು ನಡೆಸಲಾಗಿದೆ. ಪಟಾಕಿಯನ್ನ ಸಿಡಿಸಿ ಸಿಹಿಯನ್ನ ಹಂಚಿ ಸಡಗರ ಸಂಭ್ರಮವನ್ನ ವ್ಯಕ್ತಪಡಿಸಿದ್ದಾರೆ. ಗಾಂಧಿನಗರದ ಕುರುಬರ ಸಂಘದ ಬಳಿ ಸಿದ್ದರಾಮಯ್ಯ ಅಭಿಮಾನಿಗಳನ್ನ ನಮ್ಮ ಪ್ರತಿನಿಧಿ ಶರಣು ಹಂಪೆ ಮಾತನಾಡಿಸಿದ್ದಾರೆ. ಸಂದರ್ಭದಲ್ಲಿ ಯಾವ ರೀತಿ ಖುಷಿ ಹಂಚಿಕೊಂಡ್ರು ಅಭಿಮಾನಿಗಳು, ಬನ್ನಿ ನೋಡೋಣ. ಸಿದ್ದರಾಮಯ್ಯ ಅವರಿಗೆ ಸಿಎಂ ಘೋಷಣೆ ಆಗ್ತಿದ್ದಂತೆ ಗಾಂಧಿನಗರದಲ್ಲಿರುವಂತಹ ಕುರುಬ ಸಂಘದ ಕಚೇರಿಯ ಮುಂಭಾಗದಲ್ಲಿ ಸಂಭ್ರಮಾಚರಣೆ ಮುಗಿಲ್ಬಿಟ್ಟಿದೆ. ಈಗಾಗಲೇ 23 ಅಡಿ ಕಟೌಟ್, ಬೃಹತ್ ಕಟೌಟ್, ಆ ಕಟೌಟ್ಗೆ ಸಿದ್ದರಾಮಯ್ಯ ಅವರ ಕಟೌಟ್ಗೆ ಈಗ ಕ್ಷೀರಾಭಿಷೇಕನೂ ಕೂಡ ಮಾಡ್ತಿರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಅಭಿಮಾನಿಗಳು ಕೂಡ ಸಾಕಷ್ಟು ರೀತಿಯಾಗಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ ಮತ್ತು ಪಟಾಕಿ ಸಿಡಿಸಿ ತಮ್ಮ ಹರ್ಷೋದ್ಗಾರಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬನ್ನಿ, ಕುರುಬ ಸಂಘದ ಮುಖಂಡರು ನಮ್ಮ ಜೊತೆಗಿದ್ದಾರೆ, ಅಭಿಮಾನಿಗಳಿದ್ದಾರೆ, ಅವ್ರನ್ನೆಲ್ಲರನ್ನು ಕೂಡ ಮಾತಾಡ್ಸೋಣ ಏನ್ ಹೇಳ್ತಾರೆ ಅಂತೇಳಿ. ಸರ್, ನಿನ್ನೆನೆ ಘೋಷಣೆ ಆಗ್ಬೇಕಾಗಿತ್ತು, ಬಹಳಷ್ಟು ಕಡೆಗೆ ಸಂಭ್ರಮಾಚರಣೆನೂ ಕೂಡ ಮಾಡಿದ್ರು. ಸೊ ಇವತ್ತು ಅಧಿಕೃತವಾಗಿ ಘೋಷಣೆ ಆಗಿದೆ. ಮೊದಲನೇದಾಗಿ ನಾವು ಕಾಂಗ್ರೆಸ್ ಪಕ್ಷದ ಎಲ್ಲಾ ನಾಯಕರುಗಳಿಗೂ ಅಭಿನಂದನೆ ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತೀವಿ. ಇವರು ಸಂಘಟಿತರಾಗಿ ಚುನಾವಣೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಈ 135 ಸ್ಥಾನಗಳನ್ನು ಪಡೆಯೋದಕ್ಕೆ ನಮಗೆ ಸಾಧ್ಯವಾಯಿತು. ಆ ಸಾಧ್ಯವಾಗಿದ್ದು ಎಲ್ಲಾ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರಾಗಿರ್ಬೋದು, ದಲಿತರಾಗಿರ್ಬೋದು, ಇವರೆಲ್ಲರ ಆಶಾಕಿರಣವಾದಂತಹ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡಿರುವಂಥದ್ದು ಈ ಸಮುದಾಯಗಳ ಎಲ್ಲಾ ಜನರಲ್ಲೂ ನನಗೆ ಬಹಳ ಸಂತೋಷ ಆಗಿದೆ. ಏನು ಕಾರ್ಯಕ್ರಮಗಳನ್ನು ಈ 5 ವರ್ಷಗಳ ಹಿಂದೆ ಕೊಟ್ಟಿದ್ರು ಅಂತ ಕಾರ್ಯಕ್ರಮಗಳನ್ನ ನಾವು ನಿರೀಕ್ಷೆ ಮಾಡ್ತಿದ್ದೀವಿ. ಸರ್, 50-50% ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ 2.5 ವರ್ಷ ಸಿದ್ದರಾಮಯ್ಯ ಅವರು, 2.5 ವರ್ಷ DKಶಿ ಅವರಂತ. ಇದಕ್ಕೆ ನಿಮ್ ಸಂಘ ಒಪ್ಪಿಗೆ ಕೊಡುತ್ತಾ, ಒಪ್ಪುತ್ತಾ? ಅದು 50-50 ನಮಗೇನು ಸಂಬಂಧ ಇಲ್ಲ, ಅದು ಪಕ್ಷಕ್ಕೆ ಸಂಬಂಧ. ಇವತ್ತಿನ ದಿವಸ ಮುಖ್ಯಮಂತ್ರಿಯಾಗಿ 2ನೇ ಬಾರಿಗೆ ಆಯ್ಕೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ನಮ್ಮ ಎಲ್ಲ ಶೋಷಿತ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಸರ್. ಓಕೆ ಸರ್, ತಾವೇನ್ ಹೇಳ್ತೀರಾ ಸರ್? ಸೋನಿಯಾ ಗಾಂಧಿ ಮೇಡಮ್ ಆಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು, ಪ್ರಿಯಾಂಕಾ ಗಾಂಧಿ ಅವರಾಗಿರ್ಬೋದು, ಮತ್ತೆ ಖರ್ಗೆ ಸಾಹೇಬ್ರಾಗಿರ್ಬೋದು, ಎಲ್ಲರಿಗೂ ನಮ್ಮ ಧನ್ಯವಾದಗಳು. ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು, ಎಲ್ಲರೂ. ಸರ್, ತಾವೇನ್ ಹೇಳ್ತೀರಾ? ಇವತ್ತು 6.5 ಕೋಟಿ ಕನ್ನಡಿಗರಿಗೆ ಒಂದು ಹೆಮ್ಮೆಯ ದಿವಸ ಅಂತ ಅನ್ಬಹುದು. ಯಾಕೆ ಅಂತಂದ್ರೆ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಆದಿವಾಸಿಗಳು, ಅಲೆಮಾರಿಗಳು, ಈ ಎಲ್ಲ ವರ್ಗದ ಜನ ನೆಮ್ಮದಿಯಿಂದ ಜೀವನ ಮಾಡಬೇಕಾದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರ ನಾಯಕತ್ವ, ಅವರ ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸಬೇಕಾಗಿತ್ತು. ಅದಕ್ಕೆ ಸಿಕ್ಕಂತ ಜಯ ಅಂತ ಇವತ್ತು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸರ್, ಅನ್ನಭಾಗ್ಯ ಮತ್ತು ಇಂದಿರಾ ಕ್ಯಾಂಟೀನ್ ಅಂದ್ರೆ ಸಿದ್ದರಾಮಯ್ಯರ ಸರ್ಕಾರ ನೆನಪಾಗುತ್ತೆ. ಸೊ ಈ ಸರಿ ಮತ್ಯಾವ ಹೊಸ ಘೋಷಣೆಗಳನ್ನ ನೀವು ತಾವು ಬಹಳಷ್ಟು ನಿರೀಕ್ಷೆ ಮಾಡ್ತಿದ್ದೀರಾ? ಇವತ್ತು ಕರ್ನಾಟಕ ರಾಜ್ಯದ 6.5 ಕೋಟಿ ಜನಕ್ಕೆ ಇವತ್ತು ಸಂಭ್ರಮ ಆಚರಣೆ. ಯಾಕೆ ಅಂತಂದ್ರೆ ಜನ ಬಯಸಿದ್ರು, ಕರ್ನಾಟಕದ ಜನ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸಿದ್ರು. ಈಗ ನಾವು ಕಾಂಗ್ರೆಸ್ ಪಾರ್ಟಿಯಿಂದ ಒಂದು 5 ಗ್ಯಾರಂಟಿಗಳನ್ನ ಮೊದಲನೇ ಕೊಟ್ಟಿದ್ದಾರೆ. 5 ಗ್ಯಾರಂಟಿಗಳನ್ನ ಮೊದಲನೇ ಕ್ಯಾಬಿನೆಟ್ ಅಲ್ಲಿ ನಾವು ನಿರ್ಧಾರ ಮಾಡ್ತೇವೆ ಅಂತ ಕೂಡ ಹೇಳಿದ್ದಾರೆ. ಅದೇ ರೀತಿ ಏನಿವತ್ತು ವರಿಷ್ಠರು ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡಿದೆ, ಅದೇ ರೀತಿ ಇವತ್ತು ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನವರು ಮತ್ತೆ DK ಶಿವಕುಮಾರ್ ಇಬ್ರು ಕೂಡ ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ನಾಳಿದ್ದು ಶನಿವಾರ 12ವರೆಗೆ ಅದೇ ದಿವಸ ಕ್ಯಾಬಿನೆಟ್ ಕರೆದು ಏನ್ ತೀರ್ಮಾನ ಮಾಡಬೇಕು ಅಂತ ಹೇಳಿದರೆ ಕಾಂಗ್ರೆಸ್ ವರಿಷ್ಠರು ಅದೇ ರೀತಿ ತೀರ್ಮಾನ ಮಾಡ್ತಾರೆ. ಹಾಗಾಗಿ ಕಾಂಗ್ರೆಸ್ನ ಎಲ್ಲ ವರಿಷ್ಠರಿಗೆ ನಾವು ಇಡೀ ಕರ್ನಾಟಕ ಪ್ರದೇಶ ಕುರುಬ ಸಂಘದಿಂದ ಮತ್ತು ಶೋಷಿತ ವರ್ಗಗಳಿಂದ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಈ ರೀತಿಯಾಗಿ ಸಾಕಷ್ಟು ಜನ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಪ್ರತಿಯೊಬ್ಬರು ಕೂಡ ಸಿಎಂ ಆಗಿ ಸಿದ್ದರಾಮಯ್ಯ ಅವರನ್ನ ಘೋಷಣೆ ಮಾಡಿರೋ ಕಾರಣಕ್ಕಾಗಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಬನ್ನಿ, ಇದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಖುಷಿ ಯಾವ ರೀತಿ ಆಗಿದೆ ಅನ್ನೋದನ್ನ ತಿಳಿಸ್ಲಿಕ್ಕೆ ಅಂತ ಹೇಳಿ ಈಗ ಸಿದ್ದರಾಮಯ್ಯನವರ ಬೆಂಗಳೂರಿನ ನಿವಾಸದ ಮುಂಭಾಗದಿಂದ ನಮ್ಮ ಪ್ರತಿನಿಧಿ ಕೃಷ್ಣ ಜಾಯ್ನ್ ಆಗ್ತಾ ಇದ್ರೆ, ಕೆಪಿಸಿಸಿ ಕಚೇರಿ ಬಳಿಯಿಂದ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ಯಾವ ರೀತಿಯಾಗಿ ಕಂಡು ಬರ್ತಾ ಇದೆ ಸಿದ್ದರಾಮಯ್ಯನವರ ನಿವಾಸದ ಮುಂಭಾಗದಲ್ಲಿ ಸೆಲೆಬ್ರೇಷನ್, ಆ ಖುಷಿಯ ವಾತಾವರಣ ಹೆಂಗಿದೆ ಈಗ? ಖಂಡಿತವಾಗ್ಲೂ ಶ್ರುತಿ, ಈಗಾಗಲೇ ಮುಖ್ಯವಾಗಿ ಸಿದ್ದರಾಮಯ್ಯ ಅವರು 2ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಅವರ ಮನೆಯ ಮುಂದೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಮತ್ತೆ ಅವರ ಬೆಂಬಲಿಗಳು ದೊಡ್ಡ ಮಟ್ಟದಲ್ಲಿ ಸಂಭ್ರಮವನ್ನು ಮಾಡ್ತಾ ಇರುವಂತದ್ದು ಒಂದ್ ಕಡೆ ನೀವು ಕಾಣಬಹುದಾಗಿದೆ. ಅವರ ಮನೆಯ ಮುಂಭಾಗದಲ್ಲಿ ವಿವಿಧ ಅಂತಂದ್ರೆ ಏನೋ ವಾದ್ಯ ತಂಡದಿಂದ ಇದೀಗ ಒಂದಷ್ಟು ವಾದ್ಯ ಮಾಡ್ತಾ ಇರುವಂತದ್ದು. ಇದ್ರ ಜೊತೆಗೆ ಮುಖ್ಯವಾಗಿ ಇನ್ನ ಮನೆಯ ಮುಂಭಾಗದಲ್ಲಿ ಸಾಕಷ್ಟು ಕಟೌಟ್ಗಳನ್ನು ಕೊಡಲಾಗಿದೆ. ಮುಖ್ಯವಾಗಿ ಇದ್ರ ಜೊತೆಗೆ ಏನು ಇಡುಗೆಯನ್ನು ಕೂಡ ಹೊಡೆದಿರುವಂತದ್ದು. ಅಂದ್ರೆ ವಿವಿಧ ರಾಜ್ಯದ ವಿವಿಧ ಮೂಲಗಳಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಅಭಿಮಾನಿಗಳು ಬಂದಿದ್ದಾರೆ. ಅದ್ರ ಜೊತೆಗೆ ಈಗ ನಾನು ಅವ್ರು ಮಾತಾಡ್ತೀನಿ ಎಲ್ಲಿಂದ ಬಂದಿದ್ದಾರೆ ಅಂತ. ಸರ್, ಈಡುಗಾಯ ಹೊಡೆದ್ರಿ, ಎಲ್ಲಿಂದ ಬಂದಿದ್ ನೀವು ಅಂತ?
ಸರ್ ನಾನು ಮೂಲತಃ ಯಶವಂತಪುರ ಕ್ಷೇತ್ರದಿಂದ ಬಂದಿರೋದು. ನಾನು ಮೂಲತಃ ತಮಿಳುನಾಡು. ಇಲ್ಲಿ 23 ವರ್ಷದಿಂದ ನಾನು ಇಲ್ಲಿ ಡಿಗ್ರಿ ಮಾಡೋಕ್ಕೆ ಗೌರ್ಮೆಂಟ್ ಆರ್ಸಿ ಕಾಲೇಜಲ್ಲಿ ನಾನು BCom ಸ್ಟೂಡೆಂಟ್ ವಿದ್ಯಾರ್ಥಿ. ಬಟ್ ನಾನು ಇಲ್ಲಿ ಒಂದು CA ಫರ್ಮಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸರ್, ಆಡಿಟರ್ ಆಗಿ. ನನ್ನ ಹೆಸರು ಮಾದೇಶ್ ಅಂತ. ನಾನು ಮೂಲತಃ ಕಾಂಗ್ರೆಸ್ ಕಾರ್ಯಕರ್ತ. ಬಟ್ ಎಲ್ಲಿನೂ ನಾನು ಈಡುಗೈ ಹೊಡೆದ್ರಿ ನೀವು ಸಿದ್ದರಾಮಯ್ಯ ಅವರ ಭಾವಚಿತ್ರಕ್ಕೆ ಇದು ಮಾಡಿ. ಸರ್ ನಾನು ಸಿದ್ದರಾಮಯ್ಯ ಸಾಹೇಬ್ರಿಗೆ ಅಭಿಮಾನಿ. ಆಮೇಲೆ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಬಹುಮತ ಸಿಗ್ಬೇಕಂತ ಹೇಳ್ಬಿಟ್ಟು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೆ. ನನ್ನ ಆರಾಧ್ಯ ದೈವ ಕಬ್ಬಾಳಮ್ಮ ದೇವಸ್ಥಾನ ಅಂತ ಹೇಳ್ಬಿಟ್ಟು ಬೆಂಕನಿಕೋಟೆ ತಾಲೂಕು ಅಯ್ಯೂರು ಗ್ರಾಮ ಅಂತ, ಕೃಷ್ಣಗಿರಿ ಜಿಲ್ಲೆ, ಅಲ್ಲಿ ಒಂದು ಸ್ವಂತ ದೇವಸ್ಥಾನ ಮಾಡಿದ್ದೀನಿ. ಆ ದೇವರಲ್ಲಿ ಪ್ರತಿ ದಿವಸನೂ ಒಂದು ಆರಾಧನೆ ಮಾಡ್ತಾ ಇದ್ದೆ ಸರ್. ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಕಾಂಗ್ರೆಸ್ ಶಾಸಕರು ಗೆಲ್ಲಬೇಕು, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಇಡಬೇಕಂತ ಹೇಳ್ಬಿಟ್ಟು ನನ್ನಲ್ಲಿ ಪ್ರತಿ ದಿವಸನೂ ಇದಿತ್ತು ಸರ್. ನಾನು 3 ತಿಂಗಳಿಂದ ಸತತ ಬಂದು ಎಲ್ಲಾ ಭಾಗದಲ್ಲಿನೂ ಇದು ಮಾಡಿದ್ದೀನಿ. ಸರ್ ಏನ್ ಹೇಳ್ತೀರಿ ಸರ್ ತಾವು? ಸರ್ ನಾನು ಚಂದ್ರಕಾಂತ್ ಮೇತ್ರೆ ಅಂತ ಹೇಳಿ ಬೀದರ್ ಜಿಲ್ಲೆ ಬಸವಕರ್ಣ ತಾಲೂಕಿನಿಂದ ಬಂದಿದ್ದು. ಸಿದ್ದರಾಮಯ್ಯ ಸರ್ ಅಭಿಮಾನಿಯಾಗಿ ಸುಮಾರು ಒಂದು 50 ಜನ ಬಂದಿದ್ದೇವೆ ಇಲ್ಲಿ. ನಾನು ಸುಮಾರು 35 ವರ್ಷ ಆಯ್ತು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದೀನಿ. ಕಾಂಗ್ರೆಸ್ ಪಾರ್ಟಿ ಡಿಸ್ಟ್ರಿಕ್ಟ್ ಜನರಲ್ ಸೆಕ್ರೆಟರಿ ಕೂಡ ಇದ್ದೀನಿ. ಸಾಹೇಬರು ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ ನಮ್ದು ಬಹಳ ದೊಡ್ಡ ಒಂದು ಅಪೇಕ್ಷೆ ಇತ್ತು. ನಮ್ಮ ಅಪೇಕ್ಷೆ ಈಡೇರಿದೆ ಭಗವಂತನಲ್ಲಿ. ನಾವು ಅಲ್ಲೆಲ್ಲ ಸಾಕಷ್ಟು 200 ಹಿಂಗ್ ಕಾಯಿ ಇದು ಮಾಡ್ಕೊಂಡು ನಾವೆಲ್ಲ ಸಾಹೇಬ್ರಿಗೆ ಮೀಟ್ ಆಗ್ಬೇಕಂತ ಹೇಳಿ ಬಂದಿದ್ದೇವೆ. ಒಂದು ಸುಮಾರು ಒಂದು 50 ಜನ ಬಂದಿದ್ದೇವೆ. ಸರ್ ತಾವೇನ್ ನಿರೀಕ್ಷೆ ಮಾಡ್ತೀರಿ ಸರ್ ಸಿದ್ದರಾಮಯ್ಯ ಅವರಿಂದ 2ನೇ ಬಾರಿ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ? ಸರ್ ಉತ್ತಮ ಕೆಲಸ ಮಾಡ್ತಾರೆ ಅವರು. ಏನ್ ಹೇಳ್ತೀರಿ ಸರ್? ಅವರಾದ್ರೆ ನಮ್ಗೆ ತುಂಬಾ ಒಳ್ಳೇದು. ಸಿದ್ದರಾಮಯ್ಯ ಆದ್ರೆ ನಮ್ಗೆ ತುಂಬಾ ಒಳ್ಳೇದು. ಹೇಳಿ ಸರ್ ಏನ್ ಹೇಳ್ತೀರಿ? ಸಿದ್ದರಾಮಯ್ಯನಂತ ನಾಯಕರು ರಾಜ್ಯಕ್ಕೆ ಅನಿವಾರ್ಯ. ಅಂತವ್ರ ಕೈಲಿ ನಾವು ಅಧಿಕಾರದ ಚುಕ್ಕಾಣಿ ನೀಡೋದ್ರ ಮುಖಾಂತರ ಈ ರಾಜ್ಯದಲ್ಲಿ ತಳಮಟ್ಟದ ಸಮುದಾಯದವರಿಗೆ ಕೂಡ ನ್ಯಾಯವನ್ನು ಒದಗಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಅಂದ್ರೆ ಕೇವಲ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಾ ಇಲ್ಲ, ಅವರೊಬ್ಬ ಆರ್ಥಿಕ ತಜ್ಞರಾಗಿ ಈಗಾಗಲೇ 13 ಬಾರಿ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಅವರು ಮತ್ತೆ ಬಹುತೇಕ ಅವರ ಯೋಜನೆಗಳು ಕೂಡ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳು ತಲುಪಿದ್ದಾವೆ. ಆದ್ದರಿಂದ ನಮಗೆ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನಂತ ನಾಯಕರು ಈ ರಾಜ್ಯದ ಆಡಳಿತ ಚುಕ್ಕಾಣಿ ಹಿಡಿತಕ್ಕಂಥ ನಮಗೆಲ್ಲ ಅತೀವ ಸಂತಸವನ್ನು ಉಂಟು ಮಾಡಿದೆ. ಅವರಿಗೆ ಶುಭವಾಗಲಿ. 2 ಬಾರಿ CM ಆಗಿರೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ ನಮಗೆ. ಸಿದ್ದರಾಮಯ್ಯ ಸಾಹೇಬರಿಗೆ ಬಹಳ ಸಂತೋಷ ಬಂದಿದೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಸಾಹೇಬರಿಗೆ 2 ಬಾರಿ ವಿಶೇಷವಾಗಿ ಭಾರಿ ಬಹುಮತದಿಂದ 135 ಸೀಟು ಗೆದ್ದಿರೋದಕ್ಕೆ ನಮ್ಗೆ ಬಹಳ ಕಾಂಗ್ರೆಸ್ ಇಂದ ಬಹಳ ಖುಷಿ ಆಗಿದೆ ಸಿದ್ದರಾಮಯ್ಯ CM ಆಗಿರೋದ್ರಿಂದ. ಓಕೆ, ಶ್ರುತಿ, ಇಲ್ಲಿ ನಾವು ನೋಡಬಹುದು ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಅಭಿಮಾನಿಗಳು ಬಂದಿದ್ದಾರೆ. ಅವರು ತಮ್ಮದೇ ಆದಂತಹ ಒಂದು ರೀತಿ ಪೂಜೆ ಅಂದ್ರೆ ಸಿದ್ದರಾಮಯ್ಯ ಅವರಿಗೆ ದೇವಸ್ಥಾನದಲ್ಲಿ ಯಾವ ರೀತಿಯಾಗಿ ದೇವರಿಗೆ ಪೂಜೆಯನ್ನ ಮಾಡ್ತಾರೆ ಅದೇ ರೀತಿಯಾಗಿ ಇಲ್ಲಿ ದೇವಸ್ಥಾನದಲ್ಲಿ ಮುಖ್ಯವಾಗಿ ಅವರ ಭಾವಚಿತ್ರಕ್ಕೆ ಒಂದು ರೀತಿ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸೋದ್ರ ಮುಖಾಂತರವಾಗಿ ಈಡುಗೈ ಒಡೆಯುವ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಈ ಮುಖಾಂತರವಾಗಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಸಿದ್ದರಾಮಯ್ಯ ಕೂಡ ಬರ್ತಾ ಇದ್ದಾರೆ. ಅವ್ರನ್ನ ಭೇಟಿ ಮಾಡುವಂತ ನಿಟ್ಟಿನಲ್ಲಿ ಅವರಿಗೆ ಸ್ವಾಗತ ಮಾಡುವಂತ ನಿಟ್ಟಿನಲ್ಲಿ ಕೂಡ ಇಲ್ಲಿರ್ತಕ್ಕಂಥ ಕಾರ್ಯಕರ್ತರು ಮತ್ತೆ ಬೆಂಬಲಿಗರು ಸಜ್ಜಾಗಿರುವಂತದ್ದು. ಶ್ರುತಿ, ಕೃಷ್ಣ ಲೈನಲ್ಲೇ ಮತ್ತೆ ನಾನು ನಿಮ್ಮನ್ನ ಮಾತನಾಡಿಸ್ತೀನಿ. ತಿಮ್ಮೇಗೌಡ, ಈಗ ಕೆಪಿಸಿಸಿ ಕಚೇರಿ ಮುಂಭಾಗದಲ್ಲಿ ಯಾವ ರೀತಿಯಾದಂತಹ ಚಿತ್ರಣ ಕಂಡು ಬರ್ತಾ ಇದೆ? ಅಲ್ಲೂ ಕೂಡ ಅಭಿಮಾನಿಗಳು ಬಂದಿದ್ದಾರಾ? ಸೆಲೆಬ್ರೇಷನ್ ನಡೀತಾ ಇದೆಯಾ? ಹೆಂಗೆ? ಶ್ರುತಿ, ಬಹಳ ಮುಖ್ಯವಾಗಿ ಇವತ್ತು ಏನು CM ಅಭ್ಯರ್ಥಿಯಾಗಿ ಸಿದ್ದರಾಮಯ್ಯನವರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು, ಮತ್ತೊಂದು ಕಡೆಯಾಗಿ ಉಪಮುಖ್ಯಮಂತ್ರಿಯನ್ನಾಗಿ ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಅವರನ್ನ ಕಾಂಗ್ರೆಸ್ ಹೈಕಮಾಂಡ್ ಘೋಷಣೆ ಮಾಡಿದೆ. ಆದರೆ ಶಾಸಕಾಂಗ ಸಭೆಯಲ್ಲಿ ಉಭಯ ನಾಯಕರು ಆಯ್ಕೆ ಆಗಬೇಕಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ 7 ಗಂಟೆಗೆ ಕೆಪಿಸಿಸಿ ಕಚೇರಿಯ ಇಂದಿರಾ ಗಾಂಧಿ ಭವನದಲ್ಲಿ ಸಂಜೆ 7 ಗಂಟೆಗೆ ಕಾಂಗ್ರೆಸ್ ಶಾಸಕಾಂಗ ಸಭೆ ಇದೆ. ಆ ಒಂದು ಶಾಸಕಾಂಗ ಸಭೆಯಲ್ಲಿ ಏನು ಸಂವಿಧಾನದ ಪ್ರಕ್ರಿಯೆಯಂತೆ ಮುಖ್ಯಮಂತ್ರಿ ಶಾಸಕಾಂಗ ಸಭೆಯ ನಾಯಕನ ಆಯ್ಕೆ, ಮತ್ತೊಂದು ಕಡೆಯಾಗಿ ಏನು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಆಯ್ಕೆಯ ಒಂದು ಪ್ರಕ್ರಿಯೆ ನಡೆಯುತ್ತೆ. ಸೊ ಹೀಗಾಗಿ ಇದೀಗ ನಾನು ಆ ಒಂದು ಶಾಸಕಾಂಗ ಸಭೆ ನಡೆಯುವಂತ ಭಾರತ್ ಜೋಡೋ ಭವನದಲ್ಲಿದ್ದೀನಿ. ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಈ ಒಂದು ಸಭಾಭವನದ ಆವರಣದಲ್ಲೇ ಇದೀಗ 136 ಜನ ಶಾಸಕರು, ಮತ್ತೊಂದು ಕಡೆಯಾಗಿ ಕಾಂಗ್ರೆಸ್ ಪಕ್ಷದ ಸಂಸದರು ಮತ್ತು ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಮತ್ತೊಂದು ಕಡೆಯಾಗಿ ಏನು ಕಾಂಗ್ರೆಸ್ ಶಾಸಕಾಂಗ ಸಭೆಯ ಹಾಲಿ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಸೇರಿದಂತೆ ಏನು ದೆಹಲಿಯಿಂದ ಬರುವಂತಹ ವೀಕ್ಷಕರು ವೇದಿಕೆ ಮೇಲೆ ಇರ್ತಾರೆ. ಸಂಜೆ 7 ಗಂಟೆಗೆ ಆರಂಭವಾಗುವಂತಹ ಈ ಒಂದು ಶಾಸಕಾಂಗ ಸಭೆಯಲ್ಲಿ ಪ್ರಕ್ರಿಯೆಗಳು ಅಂದ್ರೆ ಪಕ್ಷದ ನಿಯಮದಂತೆ, ಮತ್ತೊಂದು ಕಡೆಗೆ ಶಾಸಕಾಂಗ ಸಭೆಯ ನಿಯಮದಂತೆ ಈ ಒಂದು ಸಭೆ ಆರಂಭವಾಗುತ್ತೆ. ಬನ್ನಿ, ಈ ಸಂಬಂಧವಾಗಿ ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ಈ ಒಂದು ಏನು ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಇದ್ದಾರೆ, ಅವ್ರನ್ನ ಮಾತನಾಡ್ತೀನಿ. ಸರ್, ಸಂಜೆ 7 ಗಂಟೆಗೆ ಸಭೆ ಆರಂಭ ಆಗುತ್ತೆ. ಯಾವ ರೀತಿ ಪ್ರಕ್ರಿಯೆ ನಡೆಯುತ್ತೆ ಸರ್ ಇವತ್ತು? ಶಾಸಕಾಂಗ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ವಿಧಾನಸಭೆಯ ಶಾಸಕರು ಮತ್ತು ವಿಧಾನ ಪರಿಷತ್ನ 26 ಜನ ಶಾಸಕರು ಮತ್ತು ಸಂಸತ್ ಸದಸ್ಯರು ಕೂಡ ಬರ್ತಾರೆ. ಈಗ ನಮ್ಮ ದೆಹಲಿಯ ವೀಕ್ಷಕರು ಕೂಡ ಎಲ್ಲರೂ ಭಾಗವಹಿಸ್ತಾರೆ. ಅವರು ಮುಂದಾಗಡೆ ಎಲ್ಲರೂ ಕೂಡ ಮಾತನಾಡಿ ಎಲ್ಲರ ಸಿಗ್ನೇಚರ್ ತೆಗೆದುಕೊಂಡು ಯಾವ್ದು ನಾವು ಫಾರ್ಮಾಲಿಟೀಸ್ ಮಾಡಬೇಕಾಗಿದೆ ಆ ಫಾರ್ಮಾಲಿಟೀಸ್ ಮಾಡ್ತೇವೆ. ಯಾರ್ಯಾರು ಬರ್ತಾರೆ ಸರ್? ದೆಹಲಿಯಿಂದ ಯಾರು ಬರ್ತಾ ಇದ್ದಾರೆ ನಾಯಕರುಗಳು? ವೇದಿಕೆ ಮೇಲೆ ಯಾರ್ಯಾರು ಇರ್ತಾರೆ?
ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಗಳಿರ್ತಾರೆ, ಮತ್ತೆ ಸಿದ್ದರಾಮಯ್ಯ ಇರ್ತಾರೆ, ಡಿ ಕೆ ಶಿವಕುಮಾರ್ ಇರ್ತಾರೆ, ಹರಿಪ್ರಸಾದ್ ಇರ್ತಾರೆ, ಇನ್ನು 3 ಜನ ವೀಕ್ಷಕರನ್ನ ಮನೆ ಕಳಿಸ್ಬಿಟ್ಟು ಸಿಂಧೇವರು ಮತ್ತೆ ಇವರೆಲ್ಲರೂ ಕೂಡ ವೇದಿಕೆ ಮೇಲೆ ಇರ್ತಾರೆ. ಶನಿವಾರ ಈಗ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಉಭಯ ನಾಯಕರು ಅಂತ ಹೇಳ್ತಾ ಇದ್ರೆ, ರಾಜ್ಯಪಾಲರು ಏನು ಸಮಯಾವಕಾಶ ಕೇಳಿದ್ದಾರೆ ಸರ್, ಯಾರಾದ್ರೂ ಭೇಟಿ ಮಾಡಿದ್ರ ಪಕ್ಷದಿಂದ? ಅದು ನಿನ್ನೆ ತಾನೇ ಅಧ್ಯಕ್ಷರು ಅದಕ್ಕೆ ಅವರು ಮೇಲ್ ಮಾಡಿದ್ದಾರೆ ಲೆಟರ್ನ. 12ನೇ ತಾರೀಕು 12:30 ಗಂಟೆಗೆ ಶನಿವಾರ ನಾವು 12:30 ಗಂಟೆಗೆ ನಾವು ಪ್ರಮಾಣ ವಚನ ಸ್ವೀಕಾರ ಮಾಡ್ತೀವಿ ಅಂತ ಈಗಾಗಲೇ ಅವರಿಗೆ ಮೆಸೇಜ್ ಕಳಿಸಿದೀವಿ. ಅದನ್ನ ಮತ್ತೆ ಸಂಜೆ ಕೂಡ ಫಾರ್ಮಾಲಿಟೀಸ್ ಮುಗಿದ ಮೇಲೆ ನಮ್ಮ ನಾಯಕರುಗಳು ಅವ್ರನ್ನ ಭೇಟಿ ಮಾಡ್ತಕ್ಕಂಥದ್ದು ಕೂಡ ಇದೆ. ಸರ್, ಈಗ ಉಪಮುಖ್ಯಮಂತ್ರಿ ಒಂದೇ ಹುದ್ದೆ ಸೃಷ್ಟಿ ಮಾಡಿರೋದ್ರಿಂದ ಇದೀಗ ದಲಿತ, ಮತ್ತೊಂದು ಕಡೆ ಏನು ಮುಸ್ಲಿಮು, ಮತ್ತೊಂದು ಕಡೆ ವೀರಶೈವ ಲಿಂಗಾಯತ ತುಂಬಾ ಅಸಮಾಧಾನಗೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಈ 3 ಸಮುದಾಯಗಳ ಪಾತ್ರ ಬಹಳ ಮುಖ್ಯ ಕಾಂಗ್ರೆಸ್ ಬಹುಮತ ಪಡೆಯಕ್ಕೆ ಅಂತ. ಏನ್ ಹೇಳ್ತೀರಾ ಸರ್ ಇದಕ್ಕೆ ಸಂಬಂಧಪಟ್ಟ? ಕಾಂಗ್ರೆಸ್ ಪಕ್ಷದಲ್ಲಿ ಯಾವತ್ತೂ ಕೂಡ ಜಾತಿ ಆಧಾರಿತವಾಗಿ ಸ್ಥಾನಗಳನ್ನ ಕೊಟ್ಟಿರ್ತಕ್ಕಂಥದ್ದಲ್ಲ. ನಮ್ಮ ಪಕ್ಷವೇ ಜಾತ್ಯತೀತವಾದಂಥ ಪಕ್ಷ ನಮ್ದು. ಅದನ್ನ ಹೈಕಮಾಂಡ್ ಅವರು ಎಲ್ಲವನ್ನ ಅಳೆದು ತೂಗಿ ನೋಡಿನ ಯಾರದನ್ನ ಏನೇನು ಮಾಡಬೇಕು ಅಂತ ತೀರ್ಮಾನ ಕೈಗೊಂಡಿದ್ದಾರೆ. ಯಾರಲ್ಲೂ ಕೂಡ ಭಿನ್ನಮತವೂ ಇಲ್ಲ, ಬೇಜಾರು ಕೂಡ ಇಲ್ಲ. ಅಲ್ಲ, ನಿಮ್ಮ ಮಾಜಿ ಡೆಪ್ಟಿ ಸಿಎಂ ಪರಮೇಶ್ವರ್ ಅವರು ನೇರವಾಗಿ ಅಸಮಾಧಾನ ಹೊರ ಹಾಕಿದ್ದಾರೆ. ಒಂದು ಪ್ರಬಲ ಸಮುದಾಯ, ಒಂದು ದಲಿತ ಸಮುದಾಯ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಇಟ್ಕೊಂಡಿದೆ, ಅದು ಸ್ವಾಭಾವಿಕವಾಗಿ ಪ್ರತಿಕ್ರಿಯೆ ಕೊಡೋದಕ್ಕೂ ಮುಂಚಿತವಾಗಿ ಎಚ್ಚೆತ್ಕೊಳ್ಳಿ ಅಂತ ನೇರವಾಗಿ ಒಂದು ರೀತಿ ಸಂದೇಶ ರವಾನೆ ಮಾಡಿದ್ದಾರೆ. ನೋಡಿ, ರಾಜಕಾರಣ ಮಾಡ್ತಕ್ಕಂಥವ್ರು ಯಾರು ಕೂಡ ಸನ್ಯಾಸಿಗಳಲ್ಲ. ಎಲ್ಲರೂ ಕೂಡ ಆಸೆ ಇರ್ತದೆ ಉಪಮುಖ್ಯಮಂತ್ರಿ ಆಗಬೇಕು, ಮುಖ್ಯಮಂತ್ರಿ. ಅವ್ರು ಕೇಳಿದ್ರೆ ತಪ್ಪೇ ಇಲ್ಲ ಅದ್ರ ಮಾಡ್ತಾ ಇರ್ತಕ್ಕಂಥದ್ದನ್ನು. ಆದ್ರೆ ಹೈಕಮಾಂಡ್ ಅವ್ರನ್ನೆಲ್ಲ ಕೂಡಿಸಿ ಮಾತನಾಡಿ ಯಾವ ರೀತಿ ತೀರ್ಮಾನ ತಗೊಳ್ಬೇಕು ಈಗಾಗಲೇ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಅದನ್ನ ಅದರಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಬೇಜಾರು ಕೂಡ ಯಾರಿಗೂ ಇಲ್ಲ. ಈಗ ಡೆಪ್ಟಿ ಸಿಎಂ ವಿಚಾರವಾಗಿ ಏನಾದರೂ ವಿಚಾರ ಪ್ರಸ್ತಾಪ ಆಗೋ ಸಾಧ್ಯತೆ ಇದೆ ಸರ್? ಯಾಕಂದ್ರೆ ಈಗಾಗಲೇ ಬಹಿರಂಗವಾಗಿ ಅಸಮಾಧಾನಗಳು ಹೊರ ಬರ್ತಾ ಇದಾವೆ. ನೋಡಿ, ಹೈಕಮಾಂಡ್ ಪ್ರತಿಯೊಬ್ಬರ ಮಾತುಕತೆ ಆಡಿದ್ದಾರೆ. ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ, ಮತ್ತೆ ಶ್ರೀಮತಿ ಸೋನಿಯಾ ಗಾಂಧಿ ಅವರಿದ್ದಾರೆ, ರಾಹುಲ್ ಗಾಂಧಿ ಅವರಿದ್ದಾರೆ, ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಗಳಂತ ಸುರ್ಜೇವಾಲಾ ಅವರಿದ್ದಾರೆ, ಮತ್ತೆ ಕೆ.ಸಿ. ವೇಣುಗೋಪಾಲ್ ಎಲ್ಲರೂ ಕೂಡ ಕೂತು ಮಾತನಾಡಿ ಸುಮಾರು 3 ದಿನಗಳ ಕಾಲ ಎಲ್ಲವನ್ನು ಚರ್ಚೆ ಮಾಡಿ ಯಾವುದು ರಾಜ್ಯಕ್ಕೆ ಸೂಕ್ತವಾಗಿರುತ್ತೋ ಇದೆಲ್ಲವನ್ನು ತೀರ್ಮಾನ ತೆಗೆದುಕೊಂಡೇ ಮಾಡಿದ್ದಾರೆ ಇವತ್ತೊಂದು ದಿವಸ. ಶ್ರುತಿ, ಇದಿಷ್ಟು ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ನಾರಾಯಣ ಸ್ವಾಮಿಯವರ ಮಾತು. ಅಂದ್ರೆ ಹೈಕಮಾಂಡ್ ಸೂಚನೆ ಅಂತ, ಹೈಕಮಾಂಡ್ ನಿಯಮಾವಳಿ ಅಂತ ಎಲ್ಲವೂ ಕೂಡ ನಡೆದಿದೆ. ಆದ್ರೆ ಇವತ್ತು ಸಂಜೆ ಏನು ಶಾಸಕಾಂಗ ಸಭೆಯ ನಾಯಕನ ಆಯ್ಕೆಯಾಗುತ್ತೆ, ಮತ್ತೊಂದು ಕಡೆಯಾಗಿ ವೀಕ್ಷಕರು, ಮತ್ತೊಂದು ಕಡೆಯಾಗಿ ರಾಜ್ಯ ನಾಯಕರ ನೇತೃತ್ವದಲ್ಲಿ ಒಂದು ಶಾಸಕಾಂಗ ಸಭೆ ನಡೀತಾ ಇದೆ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇರುವಂತದ್ದು. ಶ್ರುತಿ, ತಿಮ್ಮೇಗೌಡ, ಥ್ಯಾಂಕ್ ಯು. ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿ. ವೆಲ್ಕಮ್ ಬ್ಯಾಕ್. ಗವರ್ನರ್ ನಿವಾಸಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಭೇಟಿಯನ್ನ ಕೊಟ್ಟಿದ್ರು. ಸರ್ಕಾರ ರಚನೆಗೆ ಹಕ್ಕು ಮಂಡನೆಯನ್ನ ಮಂಡಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಪರವಾಗಿ ಹಕ್ಕು ಮಂಡನೆ ಮಾಡಿದ್ದಾರೆ ಪರಮೇಶ್ವರ್ ಅವರು. ಕಾಂಗ್ರೆಸ್ ಸರ್ಕಾರ ರಚನೆಗೆ ಮುಂದಾಗಿದೆ ಅನ್ನೋ ಅಧಿಕೃತ ಪತ್ರವನ್ನ ಜಿ ಪರಮೇಶ್ವರ್ ಅವರು ರಾಜಭವನಕ್ಕೆ ಹೋಗಿ ರಾಜ್ಯಪಾಲರಿಗೆ ಕೊಟ್ಟು ಬಂದಿದ್ದಾರೆ. ಪಕ್ಷದ ಪ್ರತಿನಿಧಿಯಾಗಿ ಇಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಪರವಾಗಿ ಹಕ್ಕುಪತ್ರವನ್ನ ಸಲ್ಲಿಸಿದ್ರು. ಮೇ 20ನೇ ತಾರೀಕು ಪ್ರಮಾಣ ವಚನ ದಿನಾಂಕ ನಿಗದಿ ಮಾಡೋದಕ್ಕೆ ಮನವಿಯನ್ನ ಕೂಡ ಈ ಸಂದರ್ಭದಲ್ಲಿ ಮಾಡಿಕೊಂಡಿದ್ದಾರೆ. ಆ ದೃಶ್ಯಾವಳಿಗಳನ್ನ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಈಗ ಪರಮೇಶ್ವರ್ ಅವರು ಕಾಂಗ್ರೆಸ್ ಪಕ್ಷದ ಅಧಿಕೃತ ಪ್ರತಿನಿಧಿಯಾಗಿ ರಾಜ್ಯಪಾಲರನ್ನ ಭೇಟಿ ಮಾಡಿದ್ರು. ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ ಬಳಿಕ ಸಿದ್ದರಾಮಯ್ಯ ಅವರು ಹೋಗಿ ರಾಜ್ಯಪಾಲರನ್ನ ಭೇಟಿ ಮಾಡ್ತಾರೆ. ಈಗ ಕೆಪಿಸಿಸಿ ಅಧ್ಯಕ್ಷರ ಪರವಾಗಿ ಹೋಗಿ ಒಂದು ಅಧಿಕೃತ ಪತ್ರವನ್ನ ಪರಮೇಶ್ವರ್ ಅವರು ರಾಜ್ಯಪಾಲರಿಗೆ ಕೊಟ್ಟು ಬಂದಿದ್ದಾರೆ ರಾಜಭವನಕ್ಕೆ ಹೋಗಿ. ಇಂದು ಸಂಜೆ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ ಹಿನ್ನೆಲೆಯಲ್ಲಿ ಬೆಂಗಳೂರಿನತ್ತ ಬರ್ತಾ ಇದ್ದಾರೆ ಎಲ್ಲ ನೂತನ ಕಾಂಗ್ರೆಸ್ನ ಶಾಸಕರುಗಳು ಕೂಡ. ಇವತ್ತು ಎಲ್ರಿಗೂ ಕೂಡ ಬಲಾವ್ ಹೋಗಿದೆ. ಸಂಜೆ ಸಿಎಲ್ಪಿ ಮೀಟಿಂಗ್ ಇರುತ್ತೆ, ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಮೀಟಿಂಗ್. ಸೊ ಆ ಹಿನ್ನೆಲೆಯಲ್ಲಿ ಹೊಸ ಶಾಸಕರೆಲ್ಲ ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಒಬ್ಬೊಬ್ಬರಾಗಿ ಬೆಂಗಳೂರಿನತ್ತ ಬರ್ತಾ ಇದ್ದಾರೆ. ಈಗಾಗಲೇ ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿಳಿತಾ ಇದ್ದಾರೆ ಸಾಕಷ್ಟು ಜನ ಶಾಸಕರುಗಳು ಕೂಡ. ಇಂಡಿ ಕಾಂಗ್ರೆಸ್ನ ಶಾಸಕರಾಗಿರುವಂತಹ ಯಶವಂತ ರಾಯಗೌಡ ಅವರು, ವಿ ಪಾಟೀಲ್ ಏರ್ಪೋರ್ಟ್ಗೆ ಆಗಮಿಸಿದ್ರು. ಮತ್ತೊಂದು ಕಡೆಗೆ ಸಾಕಷ್ಟು ಜನರು ಕೂಡ ಇನ್ನೇನು ಸಂಜೆ 7 ಗಂಟೆ ಅಂತ ಹೇಳಿದಾಗ ಬಹಳ ದೂರದಿಂದ ಬರಬೇಕಾಗತ್ತೆ. ಕೆಲವೊಂದಿಷ್ಟು ಜನ ಉತ್ತರ ಕರ್ನಾಟಕ ಭಾಗದಿಂದ ಬರಬೇಕಾಗತ್ತಲ್ಲ, ದೂರ ಆಗತ್ತೆ. ಹಾಗಾಗಿ ಎಲ್ಲರೂ ಕೂಡ ವಿಮಾನದ ಮೂಲಕ ತಮ್ಮ ಪಯಣವನ್ನು ಬೆಳೆಸ್ತಾ ಇದ್ದಾರೆ. ಸಾಯಂಕಾಲ 7 ಗಂಟೆಗೆ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದಿದ್ದಾರೆ. ನಾವು ಕೆಲವು ಕಾರಣಾಂತರಗಳಿಂದ ಮೊನ್ನೆ ಬಂದು CLP ಮೀಟಿಂಗ್ದಲ್ಲಿ ಭಾಗಿಯಾಗಿ ಕೆಲವು ಮತಕ್ಷೇತ್ರದಲ್ಲಿ ವೋಟ್ ಆಫ್ ಥ್ಯಾಂಕ್ಸ್ ಹೇಳಲಿಕ್ಕೆ ಊರಿಗೆ ಹೋಗಿದ್ದೆವು. ತಿರುಗಿ ಇವತ್ತು ಬರ್ತಾ ಇದ್ದೀವಿ. ದಿಲ್ಲಿ ಮಟ್ಟದಲ್ಲಿ TV ಮುಖಾಂತರ ನೋಡಿದ ಸುದ್ದಿಗಳನ್ನು ನೋಡಿ ಸಿದ್ದರಾಮಯ್ಯನವರು ನಮ್ಮ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ನಾಳೆ ಶನಿವಾರ ದಿವಸ ತಗೊಳ್ಳಿದ್ದಾರೆ. DCM ಆಗಿ DK ಶಿವಕುಮಾರ್ ಅವರು ತಗೋತಾರೆ ಅನ್ನುವಂಥ TV ಮಾಧ್ಯಮದಿಂದ ನಾವು ತಿಳ್ಕೊಂಡಿದ್ದೀವಿ. ಇವತ್ತು CLP ಮೀಟಿಂಗ್ದಲ್ಲಿ ಏನಾಗ್ತೈತೆ ಅನ್ನುವಂಥದ್ದು ಕಾದು ನೋಡಬೇಕಾಗೈತಿ. ಅದಕ್ಕಾಗಿ ಇವತ್ತು ಮೀಟಿಂಗ್ ನಾವು ಹಾಜರಾಗುತ್ತಲ್ವಾಗಿ ಇವತ್ತು ಬಂದಿದ್ದೀವಿ. ನಾನು ಒಬ್ಬನೇ ಬಂದಿದ್ದೀನಿ, ಜೊತೆಗೆ ನಮ್ಮ ರಾಜು ಶೇಟ್ ಅವರು ಬಂದಿದ್ದೀವಿ. ಕೋರ್ಟಿಗೆ ಬಂದಿದ್ದೀವಿ. ಬಟ್ ಉಳಿದವರೆಲ್ಲ ಇಲ್ಲೇ ಇದ್ದಾರೆ ಕೆಲವು ಕಾರಣ. ಸಿಎಂ ಆಯ್ಕೆ ಕಸರತ್ತಾಯ್ತು. ಈಗ DCM ದಂಗಲ್ ಶುರುವಾಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಒಂದೇ DCM ಹುದ್ದೆ ಸೃಷ್ಟಿ ಮಾಡಿರೋದಕ್ಕೆ ಕಾಂಗ್ರೆಸ್ನಲ್ಲಿ
ಅಸಮಾಧಾನ ಭುಗಿಲೇಳುವಂತಹ ಸಾಧ್ಯತೆಗಳಿದೆ. ಹೈಕಮಾಂಡ್ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಅಂದ್ರೆ ಈಗಾಗಲೇ 3 ಸಮುದಾಯಗಳವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ಡಿಕೆ ಶಿವಕುಮಾರ್ ಅವರಿಗೆ ಸಿಂಗಲ್ ಡಿಸಿಎಂ ಪಟ್ಟವನ್ನ ಕೊಟ್ಟಿದೆ. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಡಿಸಿಎಂ ರೇಸ್ನಲ್ಲಿ ಇದ್ದಂಥವ್ರಿಗೂ ಕೂಡ ಅಸಮಾಧಾನ ಆಗಿದೆ. ಪ್ರಮುಖ ಸಮುದಾಯಗಳ ಮುಖಂಡರುಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಿಎಲ್ಪಿ ಸಭೆಯಲ್ಲಿ ಪ್ರಸ್ತಾಪವನ್ನ ಮಾಡಬೇಕು ಅಂತ ಹೇಳಿ ಸಮುದಾಯದ ನಾಯಕರು ನಿರ್ಧಾರವನ್ನ ಮಾಡಿದ್ದಾರೆ. ಪ್ರಮುಖವಾಗಿ ವೀರಶೈವ ಲಿಂಗಾಯತ ಸಮುದಾಯ, ದಲಿತ ಸಮುದಾಯ, ಮುಸ್ಲಿಂ ಸಮುದಾಯದಿಂದ ಈ ನಿರ್ಧಾರವನ್ನ ಮಾಡಿದ್ದಾರೆ. ಪರಮೇಶ್ವರ್ ಅವರು, ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ದಲಿತರಿಗೆ ಮತ್ತೆ ಅನ್ಯಾಯ ಆಗಿದೆಯಾ ಸರ್? ಅದನ್ನ ನೋಡೋಣ ನಾಳೆ. ಮುಂದೆ ಜನರ ನಿರೀಕ್ಷೆ ಬಹಳ ದೊಡ್ಡದಿದೆ. ದಲಿತ ಸಮುದಾಯದ ನಿರೀಕ್ಷೆ ಬಹಳ ದೊಡ್ಡದಿದೆ. ಅದನ್ನ ಅರ್ಥ ಮಾಡಿಕೊಂಡು ನಮ್ಮ ವರಿಷ್ಠರು ತೀರ್ಮಾನಗಳನ್ನು ತಗೋಬೇಕಾಗ್ತದೆ. ಒಂದು ವೇಳೆ ಆ ರೀತಿ ತಗೊಳ್ಳೋದಿಲ್ಲ ಅಂತಂದಾಗ ಅದಕ್ಕೆ ಪ್ರತಿಕ್ರಿಯೆ ಸ್ವಾಭಾವಿಕವಾಗಿ ಬರುತ್ತೆ. ಅದನ್ನ ನಾನು ಹೇಳೋವಂಥ ಅಗತ್ಯನೇ ಇಲ್ಲ. ಅದಕ್ಕೆ ಪ್ರತಿಕ್ರಿಯೆ ಆಗ ರಿಯಲೈಸ್ ಮಾಡ್ಕೊಳ್ಳೋ ಬದಲು ಈಗಲೇ ಅವರು ಸರಿಪಡಿಸ್ಕೊಂಡ್ರೆ ಉತ್ತಮ. ಇಲ್ಲಾದ್ರೆ ಪಕ್ಷಕ್ಕೆ ತೊಂದರೆ ಅದೇ ಆಗ್ತದೆ. ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ನಾನು ಅವರಿಗೆ ಹೇಳಕ್ ಇಷ್ಟಪಡ್ತೇನೆ. ಡಿಕೆ ಶಿವಕುಮಾರ್ ಒಬ್ಬರೇ ಡಿಸಿಎಂ ಇರಬೇಕು ಅನ್ನೋ ಕಂಡೀಷನ್ ಇದೆ, ಅದಕ್ಕೆ ಈ ರೀತಿ ಡಿಕೆ ಶಿವಕುಮಾರ್ ಹೇಳೋದ್ರಲ್ಲಿ ಅವರ ದೃಷ್ಟಿಕೋನದಲ್ಲಿ ಇರಬಹುದು. ಆದ್ರೆ ಹೈಕಮಾಂಡಿನ ದೃಷ್ಟಿಕೋನ ಬೇರೆ ಇರಬೇಕಲ್ವಾ? ಹೈಕಮಾಂಡ್ ಅವರು ತೀರ್ಮಾನ ಮಾಡಬೇಕು. ಅದನ್ನ ನಾವು ನಿರೀಕ್ಷೆ ಮಾಡ್ತೀವಿ. ಅಲ್ಲ ಸರ್, ಡಿ ಕೆ ಶಿವಕುಮಾರ್ ಸಿಎಂ ವಿಚಾರದಲ್ಲಿ ದಲಿತ ಕಾರ್ಡ್ ಪ್ಲೇ ಮಾಡೋ ನಿಲ್ವನ್ನ ಡೆಪ್ಟಿ ಸಿಎಂ ವಿಚಾರದಲ್ಲಿ ಯಾಕೆ ಪ್ಲೇ ಮಾಡಲಿಲ್ಲ ಅಂತ ಅದು ಗೊತ್ತಿಲ್ಲ. ನೀವು ಅವ್ರು ಬಂದಾಗ ಕೇಳಿ, ದಯವಿಟ್ಟು ಕೇಳಿ. ಡಿಸಿಎಂ ಹುದ್ದೆ ಗೌರವ ಅಷ್ಟೇ, ಅದಕ್ಕೆ ಮಾನ್ಯತೆ ಇಲ್ಲ. ಸಮಾಧಾನ ಪಡಿಸೋದಕ್ಕೆ, ಗೌರವ ನೀಡೋದಕ್ಕೆ ಡಿಸಿಎಂ ಸ್ಥಾನ ಕೊಡಲಾಗಿದೆ. ನ್ಯೂಸ್ 18ಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಂತಹ ಹೇಳಿಕೆ ಇದು. ಸರ್ಕಾರ ಬರುವಲ್ಲಿ ಡಿಕೆ ಶಿವಕುಮಾರ್ ಅವರ ಪಾತ್ರ ಇದೆ. ಬೆಳಗಾವಿ ಜಿಲ್ಲೆಗೆ 3 ಮಂತ್ರಿ ಸ್ಥಾನವನ್ನ ಕೊಡಬೇಕು. ಯಾಕಂದ್ರೆ ಜಿಲ್ಲೆಯಿಂದ 11 ಮಂದಿ ಕಾಂಗ್ರೆಸ್ನಿಂದ ಗೆದ್ದಿದ್ದಾರೆ ಶಾಸಕರುಗಳು. ಸತೀಶ್ ಜಾರಕಿಹೊಳಿ ಅವರು ನ್ಯೂಸ್ 18 ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಹಂಚಿಕೊಂಡ ಹೇಳಿಕೆಗಳಿದು. ವಿಪಕ್ಷ ನಾಯಕ ಸಿದ್ದರಾಮಯ್ಯನವರಿಗೆ ಸಿಎಂ ಪಟ್ಟ ಒಲಿದ್ರೆ ಇತ್ತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿಗೆ ಡಿಸಿಎಂ ಪಟ್ಟ ಒಲಿದಿದೆ. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಇದ್ದಾರೆ. ಮಾತನಾಡ್ತೀನಿ ಸರ್. ಅಂತೂ ಇಂತೂ ಕಾಂಗ್ರೆಸ್ನಲ್ಲಿ ಉಂಟಾದಂತ ಸಿಎಂ ಆಯ್ಕೆ ಕಗ್ಗಟ್ಟು ಬಗೆಹರಿದಿದೆ. ಈ ಒಂದು ಡಿಸಿಎಂ ಹುದ್ದೆ ಸೃಷ್ಟಿ ತಮ್ಗೇನೋ ತೃಪ್ತಿ ತಂದಿದೆ ಸರ್? ಹೇಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ? ಸೊ ಅದು ಅವ್ರಿಗೆ ಬಿಟ್ಟಂತ ವಿಚಾರ. ಯಾಕಂದ್ರೆ ಅವ್ರು ಒಪ್ಕೊಳ್ಳೋದು ಬಿಡೋದು ಅವ್ರ ವಿಚಾರ. ಸೊ ಒಪ್ಪಿದ್ರೆ ಒಳ್ಳೇದೇ, ಇಲ್ಲಾಂದ್ರೆ ಮಂತ್ರಿಯಾಗಿ ಇದ್ದೇ ಇರ್ತಾರೆ. ಸೊ ಹುದ್ದೆ ಅವ್ರಿಗೆ ಅಧಿಕಾರ ಇದೆ ಅದಕ್ಕೆ ಡಿಮಾಂಡ್ ಮಾಡಲಿಕ್ಕೆ. ಯಾಕಂದ್ರೆ ಅವರು ಸರ್ಕಾರ ಬರಲಿ, ಅವ್ರ ಪಾತ್ರ ಕೂಡ ಬಹಳಷ್ಟು ದೊಡ್ಡದಾಗಿದೆ ಅವ್ರದ್ದು, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಸೊ ಆಪ್ಷನ್ ಓಪನ್ ಇದೆ ಅವ್ರಿಗೆ. ಸೊ ಇವಾಗ ಡೆಲ್ಲಿಯಲ್ಲಿ ಒಪ್ಕೊಂಡ್ರೆ ಸುದ್ದಿ ಬರ್ತಾ ಇದೆ, ಒಳ್ಳೇದೇ. ಯಾಕಂದ್ರೆ ಇನ್ನೂ 5 ವರ್ಷ ಒಗ್ಗಟ್ಟಾಗಿ ಹೋಗಬೇಕಾಗಿದೆ, ನಾವು ಕೂಡಿ ಹೋಗಬೇಕಾಗಿದೆ. ಸೊ ಒಳ್ಳೆಯ ನಿರ್ಣಯ ಅಂತ ನಾ ಭಾವಿಸ್ತೇನೆ. ಸರ್, ಹಿಂದೆ ನೀವೇ ಕಾಂಗ್ರೆಸ್ ನಾಯಕರುಗಳೇ ಹೇಳಿದ್ರಿ ಡಿಸಿಎಂ ಹುದ್ದೆಗೆ ಸಾಂವಿಧಾನಿಕ ಮಾನ್ಯತೆ ಇಲ್ಲ ಅಂತ. ಇದು ಸಮಾಧಾನ ಪಡಿಸುವಂತ ಒಂದು ಹುದ್ದೆನಾ, ಹೇಗೆ ಅಂತ ಸರ್ ಇದು? ಸೊ ಎರಡೂ ಇರ್ಬೋದು, ಅದರಲ್ಲಿ ಪ್ರಶ್ನೆ ಇಲ್ಲ. ಯಾಕಂದ್ರೆ ಒಂದು ಗೌರವ ಅಷ್ಟೇ ಅದು ಸಾಂವಿಧಾನಿಕವಾಗಿ ಅದಕ್ಕೇನು ಎಕ್ಸ್ಟ್ರಾ ಪವರ್ಸ್ ಏನಿಲ್ಲ. ಒಂದು ಅವರಿಗೆ ಗೌರವ ಕೊಡ್ಲಿಕ್ಕೆ ಕೊಟ್ಟಂತ ಹುದ್ದೆ ಅಂತ ಅಷ್ಟೇ ಭಾವಿಸ್ಬೇಕಂತ. ಅದ್ರಲ್ಲಿ ಬೇರೆ ಎಕ್ಸ್ಟ್ರಾ ಪವರ್ ಇಲ್ವೇ ಇಲ್ಲ. ಸಿಎಂ ಜೊತೆ 14 ಮಂದಿ ಹಿರಿಯ ಸಚಿವರು, ಹಿರಿಯ ಶಾಸಕರುಗಳು, ಹಿರಿಯ ನಾಯಕರುಗಳು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತ ತಮ್ಗೇನಾದ್ರೂ ಮಾಹಿತಿ ಬಂದಿದೆ ಸರ್? ಇಲ್ಲ, ಗೊತ್ತಿಲ್ಲ ಯಾರಾಗ್ತಾರಂತ ಗೊತ್ತಿಲ್ಲ. ಕಾದ್ ನೋಡ್ಬೇಕಷ್ಟೇ. ಅಲ್ಲ, ಪ್ರಮಾಣ ವಚನ ಸ್ವೀಕರಿಸ್ತಾರ ಸರ್? ಇಲ್ಲ ಸಿಎಂ ಡಿಸಿಎಂ ಇಬ್ಬರೇ ಮಾತ್ರ ಪ್ರಮಾಣ ವಚನ ಸರ್? ಡೆಲ್ಲಿಯಲ್ಲಿ ಏನ್ ನಿರ್ಣಯ ಆಗಿದೆ ಗೊತ್ತಿಲ್ಲ. ಅವ್ರ ಜೊತೆ ಮಂತ್ರಿಗಳು ಇರ್ಬೇಕಾ ಅಥವಾ ಅವ್ರ ಇಬ್ಬರೇ ಮಾಡ್ಬೇಕಾ ಅಂತ ಗೊತ್ತಿಲ್ಲ. ಸೊ ಏನಾದ್ರೂ ಪಾರ್ಟಿ ಡಿಸಿಷನ್ ಅಂತಿಮ. ಸರ್, ಈ ಒಂದು ಸರ್ಕಾರದಲ್ಲಿ ತಾವು ಯಾವ ಹುದ್ದೆ ಬಯಸ್ತೀರಾ ಸರ್? ಈಗ ಕೆಪಿಸಿಸಿ ಅಧ್ಯಕ್ಷರಿದ್ದೀರಾ, ಹಿರಿಯ ಶಾಸಕರಿದ್ದೀರಾ. ಸರ್ಕಾರ ರಚನೆ ಆದ್ರೆ ಯಾವ ಹುದ್ದೆ ಬಯಸ್ತೀರಾ ಸರ್? ಯಾವ ಇಲಾಖೆ ಖಾತೆ ಬಯಸ್ತೀರಾ? ಅದು ಖಾತೆ ಜನಪರ, ಜನರ ಹತ್ತಿರ ಹೋಗುವಂತ ಖಾತೆ ಇದ್ರೆ ಒಳ್ಳೆಯದು. ಯಾಕಂದ್ರೆ ಪಕ್ಷಕ್ಕೂ ಅನುಕೂಲ ಆಗ್ತದೆ. ಸೊ ನಮ್ಮ ಅನುಭವ ಕೂಡ ತುಂಬಿಸಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಜನರ ಹತ್ತಿರ ಹೋಗುವಂತ ಖಾತೆಗಳಿದ್ರೆ ಒಳ್ಳೆಯದು. ಸರ್, ಸಾರ್ವಜನಿಕ